ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಸಾರ್ವಜನಿಕರ ಅಹವಾಲು ಆಲಿಸಿದ ಸಂಸದ ಸಾಗರ್ ಖಂಡ್ರೆ. ಅಖಂಡ ಭಾರತ ನಿರ್ಮಾಣದಲ್ಲಿ ಪಟೇಲರ ಪಾತ್ರ ಅನನ್ಯ. ಮಂಜುನಾಥ್ ಸುಳ್ಳೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಾಲಕ್ಷ್ಮಿ ದೇವಿಗೆ ವಿಶೇಷ ಪೂಜೆ, ಅಭಿಷೇಕ. ಸೆಪ್ಟೆಂಬರ್ 19ರಂದು ಬೀದರ್ನಲ್ಲಿ ಬೃಹತ್ ಲೋಕ ಅದಾಲತ್. ಸುದ್ದಿಯ ವಿವರಗಳು. ಭಾಲ್ಕಿಯ ಗೃಹ ಕಚೇರಿಯಲ್ಲಿ ಇಂದು ಲೋಕಸಭಾ ಸಂಸದ ಸಾಗರ್ ಖಂಡ್ರೆ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿ ವಿವಿಧ ಸಮಸ್ಯೆಗಳ ಕುರಿತು ಮನವಿಗಳನ್ನು ಸ್ವೀಕರಿಸಿದರು. ಕ್ಷೇತ್ರದ ವಿವಿಧ ಭಾಗಗಳಿಂದ ಆಗಮಿಸಿದ ನಾಗರಿಕರು ತಮ್ಮ ವೈಯಕ್ತಿಕ ಹಾಗೂ ಸಾರ್ವಜನಿಕ ಸಮಸ್ಯೆಗಳನ್ನು ಸಂಸದರಿಗೆ ವಿವರಿಸಿದರು. ಈ ವೇಳೆ ಸಮಸ್ಯೆಗಳನ್ನು ಆಲಿಸಿದ ಸಾಗರ್ ಖಂಡ್ರೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪರಿಹಾರ ಕಲ್ಪಿಸುವ ಭರವಸೆ ನೀಡಿದರು. ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಮನವಿಗಳನ್ನು ಸ್ಥಳದಲ್ಲೇ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವುಗಳಿಗೆ ಶೀಘ್ರ ಪರಿಹಾರ ಒದಗಿಸುವುದು ತಮ್ಮ ಆದ್ಯತೆಯಾಗಿದೆ ಎಂದು ಸಂಸದ ಸಾಗರ್ ಖಂಡ್ರೆ ತಿಳಿಸಿದರು. ಸರ್ದಾರ್ ವಲ್ಲಭಾಯಿ ಪಟೇಲರ ದೃಢ ನಿರ್ಧಾರ ಹಾಗೂ ಕಠಿಣ ನಿಲುವುಗಳು ದೇಶದ ಏಕತೆಗೆ ಬಲ ನೀಡಿದ್ದು ಅಖಂಡ ಭಾರತ ನಿರ್ಮಾಣದಲ್ಲಿ ಅವರ ಪಾತ್ರ ಅನನ್ಯವಾಗಿದೆ ಎಂದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಮಂಜುನಾಥ್ ಸುಳ್ಳೊಳ್ಳಿ ಹೇಳಿದರು. ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲರ 150ನೇ ಜನ್ಮದಿನೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸ್ವಾತಂತ್ರ್ಯ ನಂತರ ದೇಶದ ವಿವಿಧ ಸಂಸ್ಥಾನಗಳನ್ನು ಒಗ್ಗೂಡಿಸಿ ಅಖಂಡ ಭಾರತ ನಿರ್ಮಿಸುವುದು ಸವಾಲಿನ ಕೆಲಸವಾಗಿತ್ತು ಎಂದು ಅವರು ತಿಳಿಸಿದರು. ಹೈದರಾಬಾದ್ ಕರ್ನಾಟಕ ಭಾಗದ ನಿಜಾಮನ ಆಳ್ವಿಕೆಯನ್ನು ಅಂತ್ಯಗೊಳಿಸಿ ಭಾರತದಲ್ಲಿ ವಿಲೀನಗೊಳಿಸುವಲ್ಲಿ ಪಟೇಲರ ಕಟ್ಟುನಿಟ್ಟಿನ ನಿರ್ಧಾರಗಳು ಪ್ರಮುಖವಾಗಿದ್ದವು ಎಂದರು. ಅವರ ದೃಢ ಮನಸ್ಸು ಹಾಗೂ ಅಚಲ ಸ್ವಭಾವದಿಂದಲೇ ಅವರನ್ನು ಉಕ್ಕಿನ ಮನುಷ್ಯ ಎಂದು ಗೌರವಿಸಲಾಗುತ್ತಿದೆ ಎಂದು ಹೇಳಿದರು. ಗುಜರಾತ್ನಲ್ಲಿರುವ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಪಟೇಲರ ಸಾಧನೆಗೆ ವಿಶ್ವಮಟ್ಟದ ಗೌರವದ ಪ್ರತೀಕವಾಗಿದೆ ಎಂದು ಬಣ್ಣಿಸಿದರು. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯದಲ್ಲಿ ವರ ಮಹಾಲಕ್ಷ್ಮಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಹಬ್ಬದ ಅಂಗವಾಗಿ ದೇವಾಲಯಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿದರು. ಮಹಾಲಕ್ಷ್ಮಿ ದೇವಿಗೆ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಅಲಂಕಾರ ನೆರವೇರಿಸಲಾಯಿತು. ದೇವಾಲಯದ ಆವರಣದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಬೆಳಗ್ಗೆಯಿಂದಲೇ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದರು. ವರ ಮಹಾಲಕ್ಷ್ಮಿ ವ್ರತದ ಹಿನ್ನೆಲೆಯಲ್ಲಿ ಮಹಿಳೆಯರು ವಿಶೇಷ ಪೂಜೆ ಸಲ್ಲಿಸಿದರು. ದೇವಾಲಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಭಜನಾ ಕಾರ್ಯಕ್ರಮಗಳು ನಡೆದವು. ಭಕ್ತರ ಅನುಕೂಲಕ್ಕಾಗಿ ದೇವಾಲಯದ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳು ಅಗತ್ಯ ವ್ಯವಸ್ಥೆ ಕಲ್ಪಿಸಿದರು. ಬಂದೆ ಬನ್ನಿ, ಬರ್ತಾ ಇದ್ದೀವಿ. ದರ್ಶನ ಮಾಡ್ಕೊಂಡು ಮುಂದೆ ಬನ್ರಿ. ಮತ್ತೆ ಈಗ ಗೊತ್ತಾರಮ್ಮ, ನಿಂತ್ಕೋಬೇಡಿ. ದೇವ್ರ ದರ್ಶನ ಮಾಡ್ಕೊಂಡು ಆದ್ರೆ ಮುಂದೆ ಬನ್ರಿ. ಯಾರು ಹೋಗ್ತಾರೆ ನಿಲ್ಸಲ್ಲಿ. ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಸೆಪ್ಟೆಂಬರ್ 19ರಂದು ಬೃಹತ್ ರಾಷ್ಟ್ರೀಯ ಲೋಕ ಅದಾಲತ್ ಆಯೋಜಿಸಲಾಗುವುದು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಧ್ಯಕ್ಷ ಎಸ್ಬಿ ರಹಮಾನ್ ತಿಳಿಸಿದ್ದಾರೆ. ಕಳೆದ ಜುಲೈ 11ರಂದು ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಜಿಲ್ಲಾದ್ಯಂತ ಒಟ್ಟು 74,056 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿತ್ತು ಎಂದು ಅವರು ಹೇಳಿದರು. ಇದರಲ್ಲಿ 9,416 ನ್ಯಾಯಾಲಯದ ಬಾಕಿ ಪ್ರಕರಣಗಳು ಹಾಗೂ 64,640 ವ್ಯಾಜ್ಯಪೂರ್ವ ಪ್ರಕರಣಗಳು ಸೇರಿದ್ದವು.
ಆಗಸ್ಟ್ 19ರ ವೇಳೆಗೆ ಜಿಲ್ಲೆಯಲ್ಲಿ 31,166 ಪ್ರಕರಣಗಳು ಬಾಕಿ ಇದ್ದು 2,452 ಪ್ರಕರಣಗಳನ್ನು ಈಗಾಗಲೇ ರಾಜ್ಯ ಸಂಧಾನಕ್ಕಾಗಿ ಗುರುತಿಸಲಾಗಿದೆ. ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಗುರಿಯೊಂದಿಗೆ ಅಗತ್ಯ ಪೂರ್ವ ಸಿದ್ಧತೆ ಕೈಗೊಳ್ಳಲಾಗಿದೆ. ಆಸ್ತಿ ಪಾಲು ವಿಭಾಗ, ಸಿವಿಲ್, ಜೀವನಾಂಶ, ಚೆಕ್ ಬೌನ್ಸ್, ವಿದ್ಯುತ್, ಕೌಟುಂಬಿಕ ಹಾಗೂ ರಾಜಿ ಆಗಬಹುದಾದ ಅಪರಾಧಿಕ ಪ್ರಕರಣಗಳ ಇತ್ಯರ್ಥಕ್ಕೆ ಅವಕಾಶವಿದೆ. ಇದರ ಜೊತೆಗೆ ಕಂದಾಯ, ಕಾರ್ಮಿಕ, ಬ್ಯಾಂಕ್ ಸಂಬಂಧಿತ ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಸಹ ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಬಹುದು. ಲೋಕ ಅದಾಲತ್ನಲ್ಲಿ ಪ್ರಕರಣ ಇತ್ಯರ್ಥವಾದರೆ ಪಾವತಿಸಿದ ನ್ಯಾಯಾಲಯದ ಶುಲ್ಕ ಸಂಪೂರ್ಣ ವಾಪಸ್ ಸಿಗಲಿದ್ದು ಸಮಯ ಮತ್ತು ಹಣದ ಉಳಿತಾಯವಾಗಲಿದೆ. ಲೋಕ ಅದಾಲತ್ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಅವಕಾಶವಿಲ್ಲದ ಕಾರಣ ವ್ಯಾಜ್ಯಕ್ಕೆ ಶಾಶ್ವತ ಪರಿಹಾರ ದೊರೆಯಲಿದೆ ಎಂದು ಎಸ್ಬಿ ರಹಮಾನ್ ತಿಳಿಸಿದರು. ಸಾರ್ವಜನಿಕರು ಉಚಿತ ಕಾನೂನು ನೆರವು ಹಾಗೂ ಸಲಹೆಗಾಗಿ 1510 ಸಹಾಯವಾಣಿಗೆ ಕರೆ ಮಾಡಬಹುದು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ರಾಘವೇಂದ್ರ ಉಪಾಧ್ಯಾಯ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು. 11/7/2026 ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಕೂಡ ಅವತ್ತಿನ ಮುಂಚೆ ಕೂಡ ತಮ್ಮನ್ನೆಲ್ಲ ಕರೆದು ಪತ್ರಿಕಾಗೋಷ್ಠಿಯನ್ನು ನಾವು ಮತ್ತು ನಮ್ಮ ಸ್ನೇಹಿತರು ಮಾಡಿದ್ವಿ. ಒಳ್ಳೆಯ ಬೆಂಬಲ ಸಿಕ್ತು. ನಿಮ್ಮ ಸಹಾಯ ಮತ್ತು ಸಹಕಾರ ಪ್ರಚಾರಕ್ಕೆ ನಮ್ಮ ಬೀದರ್ ಯೂನಿಟ್ ಕಡೆಯಿಂದ, ವಿಶೇಷವಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಪತ್ರಿಕಾ ಮಾಧ್ಯಮಕ್ಕೆ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳನ್ನು ತಿಳಿಸ ಬಯಸ್ತೀನಿ. ಅದೇ ರೀತಿ ನೀವೆಲ್ಲ ನಿಮ್ಮ ಏನು ಈ ಸಾರ್ವಜನಿಕರಿಗಾಗಿ ನಾವು ಅವರ ಕಲ್ಯಾಣಕ್ಕಾಗಿ ಒಳ್ಳೆಯದಕ್ಕೋಸ್ಕರಾಗಿ ಏನು ಪ್ರತಿ 2-3 ತಿಂಗಳಿಗೆ ಒಂದ್ಸಾರಿ ರಾಷ್ಟ್ರೀಯ ಲೋಕ ಅದಾಲತ್ಗಳನ್ನು ಮಾಡ್ತಾ ಬಂದಿದ್ದೀವಿ. ಅದಕ್ಕೋಸ್ಕರ ನಿಮ್ಮ ಕೋಆಪರೇಷನ್ ಮುಂದುವರಿಬೇಕಂತ ಹೇಳ್ಬಿಟ್ಟು ಕೋರ್ಕೊಳ್ತೀನಿ. ಲಾಸ್ಟ್ ಲೋಕ ಅದಾಲತಲ್ಲಿ ಸಾಕಷ್ಟು ಪ್ರಕರಣಗಳು ನಾವೆಲ್ಲ ರಾಜ್ಯ ಮೂಲಕ ಕೊನೆಗೊಳಿಸಿದ್ದೀವಿ. ಅದೆಲ್ಲ ಅದರ ಮಾಹಿತಿಯನ್ನು ನಮ್ಮ ಸ್ನೇಹಿತರು ಈಗ ತಾನೇ ಕೊಟ್ಟರು. ಈಗಲೂ ಕೂಡ ನಾವು ಈಗ ಡೇಟ್ ನಿಮಗೆಲ್ಲ ಹೇಳಿದ ಪ್ರಕಾರ 12/9ಕ್ಕೆ ನಾವು ದಿನಾಂಕವನ್ನು ಹಮ್ಮಿಕೊಂಡಿದ್ವಿ. ಈಗ 19/9ಕ್ಕೆ ಈ ಹೊಸ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಆ ಕಾರಣದಿಂದ ಈ ಮತ್ತೆ ರಾಜಿ ಆಗುವಂತಹ ಎಲ್ಲ ಪ್ರಕರಣಗಳು ನಿಮಗೆಲ್ಲರಿಗೂ ಗೊತ್ತಿದೆ. ಪಾರ್ಟಿಷನ್ ಸೂಟ್ಸ್ ಇರ್ಬೋದು, ಚೆಕ್ ಬೌನ್ಸ್ ಕೇಸ್ಗಳಿರ್ಬೋದು, ಕ್ರಿಮಿನಲ್ ಪ್ರಕರಣಗಳಲ್ಲಿ ರಾಜಿ ಆಗುವಂತಹ ಪ್ರಕರಣಗಳಿರ್ಬೋದು. ಇಂತಹ ಯಾವುದೇ ರಾಜಿ ಆಗುವಂತಹ ಪ್ರಕರಣಗಳನ್ನು ನಾವು ಈ ರಾಷ್ಟ್ರೀಯ ಲೋಕ ಅದಾಲತ್ ಸಮಯದಲ್ಲಿ ತೆಗೆದುಕೊಂಡು ರಾಜ್ಯ ಅನುಸಂಧಾನದ ಮೂಲಕ ಬಗೆಹರಿಸಿ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ದೆಲ್ಲ ಈ ಪ್ರಯತ್ನ ಸತತವಾಗಿರ್ತದೆ. ಈ ಒಂದು ದಿನದ ಕೆಲಸ ಎಲ್ಲ ಪ್ರತಿದಿನ ಮಾಡ್ತಾ ಇರ್ತೀವಿ. ಉದಾಹರಣೆಗೆ ಹೇಳಬೇಕಂತಂದ್ರೆ, ನಾನು ಮತ್ತು ನನ್ನ ಸ್ನೇಹಿತರು ಹೋದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ 2 ಪ್ರಕರಣಗಳನ್ನು ರಾಜಿ ಆಗಲೇಬೇಕಂತ ಬಹಳಷ್ಟು ಪ್ರಯತ್ನ ಮಾಡಿದ್ವಿ. ಒಂದು ಎಕ್ಸಿಕ್ಯೂಷನ್ ಪಿಟಿಷನ್ ಇತ್ತು, ಅದರಲ್ಲಿ ಸುಮಾರು 30 ಲಕ್ಷಗಳ ಕ್ಲೇಮ್ ಇತ್ತು. ಅದ್ರ ಜೊತೆಗೆ ಒಂದು ಮಿಸ್ಲೇನಿಯಸ್ ಕೇಸ್ ಕೂಡ ಅದ್ರ ಜೊತೆಗೆ ಅಟ್ಯಾಚ್ ಆಗಿತ್ತು. ಆ ಪ್ರಕರಣಗಳನ್ನು ರಾಜಿ ಮಾಡೋದಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಒಂದು ಹಂತಕ್ಕೆ ಬಂದು ಅದು ಫೇಲ್ ಆಯಿತು. ಬಟ್ ನಾವು ಯಾವತ್ತೂ ಎದೆಗೊಳ್ಳೋದಿಲ್ಲ. ನಿಮ್ಮ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ, ನಿನ್ನೆ ಆ 2 ಪ್ರಕರಣಗಳನ್ನು ನಿನ್ನೆ ನಡೆದಂತಹ ಸಾಮಾನ್ಯವಾದ ನಾರ್ಮಲ್ ಕೋರ್ಟ್ ಪ್ರೊಸೀಡಿಂಗ್ಸಲ್ಲಿ ನಾನು ಮತ್ತೊಮ್ಮೆ ಸುಮಾರು ಅರ್ಧ ಗಂಟೆಗಳ ಕಾಲ ಮಾತುಕತೆ ನಡೆಸಿ 29 ಲಕ್ಷಕ್ಕೆ ಚಿಲ್ಲರೆ ಲಕ್ಷಕ್ಕೆ ಇದ್ದ ಕ್ಲೈಮನ್ನು 21 ಲಕ್ಷಕ್ಕೆ ಸೆಟಲ್ ಮಾಡಿ, ಅಲ್ಲೇ ಸ್ಪಾಟಲ್ಲೇ ಡಿ 21 ಲಕ್ಷಕ್ಕೆ ಡಿ ಕೊಡಿಸಿ, ಮಿಸ್ಲೇನಿಯಸ್ ಕೂಡ ನಿನ್ನೆ ಕೂಡ ಮಾಡಿ ರಾಜಿ ಸಂಧಾನದ ಮೂಲಕ ಮಾಡಿ ಮುಗಿಸಿದ್ದೀನಿ. ಇಂತಹ ಪ್ರಕರಣಗಳು ರಾಜಿ ಆದರೆ ಖಂಡಿತವಾಗ್ಲೂ ತುಂಬಾನೇ ನಮಗೆ, ನಿಮಗೆ, ಕಕ್ಷಿದಾರರಿಗೆಲ್ಲ ಅದರ ಜೊತೆಯಲ್ಲಿ ಸಾಕಷ್ಟು ಜನರಿಗೆ ಏನೋ ನೆಮ್ಮದಿ ಸಿಕ್ಕಿರುತ್ತೆ. ಯಾಕಂತಂದ್ರೆ ಅದು ಯಾವುದೋ ಒಂದು ಲೇಔಟ್ಗೆ ಸಂಬಂಧಪಟ್ಟ ಪ್ರಕರಣ ಆಗಿತ್ತು. ಅದರಿಂದ ಸಾಕಷ್ಟು ಜನರು ಯಾರು ಹಣ ಹಾಕಿದ್ರು ಆ ಲೇಔಟ್ಗಳೆಲ್ಲ ಎಲ್ಲನೂ ಗೊಂದಲಕ್ಕೀಡಾಗಿರ್ತಾರೆ, ಟೆನ್ಷನ್ ಅಲ್ಲಿರ್ತಾರೆ ಅಂತ. ಈಗ ಏನಾಯ್ತು, ರಾಜಿ ಮುಗಿದ ತಕ್ಷಣಕ್ಕೆ ಎಲ್ಲರೂ ನೆಮ್ಮದಿಯಿಂದ ಸೈಟ್ ತಗೊಂಡವರು ಎಲ್ಲರೂ ನೆಮ್ಮದಿಯಿಂದ ತಮ್ಮ ಜೀವನ ನಡೆಸ್ಕೋಬಹುದು. ರಾಜ್ಯ ಸರ್ಕಾರದ ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ದುರ್ಬಳಕೆ ಮಾಡಿದ ಆರೋಪ ಎದುರಿಸುತ್ತಿರುವ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಇಂದು ಶುಕ್ರವಾರ ವಿಧಾನಸೌಧಕ್ಕೆ ಮೆರವಣಿಗೆ ನಡೆಸಿದರು. ಕಪ್ಪು ಟಿ ಶರ್ಟ್ ಧರಿಸಿ ವಿಧಾನಸಭೆ ಪ್ರವೇಶಿಸಲು ಮುಂದಾದ ಪ್ರತಿಭಟನಾಕಾರರನ್ನು ಮಾರ್ಷಲ್ಗಳು ತಡೆದರು. ಸದನದೊಳಗೆ ಕಪ್ಪು ಟಿ ಶರ್ಟ್ ಧರಿಸುವುದಕ್ಕೆ ನಿಷೇಧವಿದೆ ಎಂದು ಮಾರ್ಷಲ್ಗಳು ತಿಳಿಸಿದರು.
ಇದನ್ನು ವಿರೋಧಿಸಿದ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಮಾರ್ಷಲ್ಗಳ ತಡೆಯನ್ನು ಭೇದಿಸಿ ವಿಧಾನಸಭೆಯೊಳಗೆ ನುಗ್ಗಿದರು. ಇದಕ್ಕೂ ಮುನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನಾಕಾರರು ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದರು. ಕಪ್ಪು ಟಿ ಶರ್ಟ್ ಧರಿಸಿದ್ದ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರನ್ನು ವಿಧಾನಸಭೆಯ ಪ್ರವೇಶ ದ್ವಾರದಲ್ಲೇ ಮಾರ್ಷಲ್ಗಳು ತಡೆದರು. ಇದಕ್ಕೆ ಶಾಸಕರು ಆಕ್ಷೇಪ ವ್ಯಕ್ತಪಡಿಸಿದ್ದು, ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾರ್ಷಲ್ಗಳೊಂದಿಗೆ ವಾಗ್ವಾದ ನಡೆಸಿದರು. ತಿಂದವ್ರು ಯಾರಪ್ಪ? ದುಡ್ಡು ತಿಂದವ್ರು ಯಾರಪ್ಪ? ದುಡ್ಡು ತಿಂದವ್ರು ಯಾರಪ್ಪ? ವಾಲ್ಮೀಕಿ ಹಣ ಎಲ್ಲೋಯ್ತು? ವಾಲ್ಮೀಕಿ ಹಣ ಎಲ್ಲೋಯ್ತು? ವಾಲ್ಮೀಕಿ ಹಣ ಎಲ್ಲೋಯ್ತು? ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಡಿಕೆಶಿ ಸರ್ಕಾರ ಡಿಕೆಶಿ ಸರ್ಕಾರ ಡಿಕೆಶಿ ಸರ್ಕಾರ ಸರ್ ಆರಾಮ ಬನ್ನಿ. माता के ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೌನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.